ಹಲೋ ಫ್ರೆಂಡ್ಸ್, ಇಂಗ್ಲಿಷ್ ಮಾತನಾಡುವಾಗ ಅಥವಾ ಬರೆಯುವಾಗ ಮೇ ಎಲ್ಲಿ ಬಳಸಬೇಕು, ಮೈಟ್ ಎಲ್ಲಿ ಬಳಸಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತಾ? ಸ್ಕೂಲ್, ಕಾಲೇಜ್ ಅಥವಾ ಆಫೀಸ್ಗೆ ಹೋಗುವಾಗ ಕ್ಯಾನ್ ಐ ಕಮ್ ಇನ್ ಅನ್ಬೇಕಾ ಅಥವಾ ಮೇ ಐ ಕಮ್ ಇನ್ ಅನ್ಬೇಕಾ ಅನ್ನೋ ಗೊಂದಲ ನಿಮಗಿದೆಯಾ? ಖಂಡಿತ ಇರುತ್ತೆ. ಆದರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಮ ತಲೆಯಲ್ಲಿರೋ ಮೇ ಮತ್ತು ಮೈಟ್ ಬಗೆಗಿನ ಪ್ರತಿಯೊಂದು ಡೌಟ್ ಕೂಡ 100ಕ್ಕೆ 100 ಕ್ಲಿಯರ್ ಆಗುತ್ತೆ. ಅದಕ್ಕೂ ಮೊದಲು ಫ್ಯಾಕ್ಟ್ ವೈಡ್ ಕನ್ನಡ ಲರ್ನ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವು ಮೇ ಅನ್ನ ಅನುಮತಿ ಅಥವಾ ಪರ್ಮಿಷನ್ ಕೇಳಲು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳೋಣ. ನಾವು ಯಾರಿಗಾದರೂ ಗೌರವ ಕೊಟ್ಟು ಅತ್ಯಂತ ವಿನಯದಿಂದ ಅನುಮತಿ ಕೇಳಬೇಕಾದ್ರೆ ಯಾವಾಗಲೂ ಮೇ ಬಳಸಬೇಕು. ಎಕ್ಸಾಂಪಲ್ ನೋಡಿ, ಮೇ ಐ ಕಮ್ ಇನ್ ಸರ್, ನಾನು ಒಳಗಡೆ ಬರಬಹುದೇ ಸರ್? ನೀವು ನಿಮ್ಮ ಆಫೀಸ್ ಬಾಸ್ ರೂಮ್ಗೆ ಹೋಗುವಾಗ ಅಥವಾ ಕಾಲೇಜ್ನಲ್ಲಿ ಪ್ರೊಫೆಸರ್ ರೂಮಿಗೆ ಹೋಗುವಾಗ ಈ ವಾಕ್ಯನ ಬಳಸಬೇಕು. ತುಂಬ ಜನ ಇಲ್ಲಿ ಕ್ಯಾನ್ ಐ ಕಮ್ ಇನ್ ಅಂತಾರೆ. ಕ್ಯಾನ್ ಅಂದರೆ ನಿಮ್ಮ ಸಾಮರ್ಥ್ಯ ಅಂದರೆ ಅಬಿಲಿಟಿನ ತೋರಿಸುತ್ತೆ. ಆದರೆ ಮೇ ಅಂದರೆ ನೀವು ಅವರಿಗೆ ಗೌರವ ಕೊಟ್ಟು ಅನುಮತಿ ಕೇಳ್ತಾ ಇದ್ದೀರಾ ಅಂತ ಅರ್ಥ. ಹಾಗೆ ಈಗ ಎರಡನೇ ಎಕ್ಸಾಂಪಲ್ ಅನ್ನ ನೋಡೋಣ. ಮೇ ಐ ಯೂಸ್ ಯುವರ್ ಮೊಬೈಲ್ ಫಾರ್ ಅ ಮಿನಿಟ್? ನಾನು ನಿಮ್ಮ ಮೊಬೈಲನ್ನು 1 ನಿಮಿಷ ಬಳಸಬಹುದೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ನೀವು ಯಾರಾದರೂ ಅಪರಿಚಿತರ ಅಥವಾ ಹಿರಿಯರ ವಸ್ತುವನ್ನು ಕೇಳಬೇಕಾದ್ರೆ ಅತ್ಯಂತ ಗೌರವಪೂರ್ವಕವಾಗಿ ಸಭ್ಯತೆಯಿಂದ ಅನುಮತಿ ಪಡೆಯಲು ಇಲ್ಲಿ ಮೇನ ಬಳಸಲಾಗಿದೆ. ಅನುಮತಿ ಕೇಳಲು ನಾವು ಮೈಟ್ ಅನ್ನ ಬಳಸೋದಿಲ್ಲ, ಕೇವಲ ಮೇ ಮಾತ್ರ ಬಳಸ್ತೀವಿ. ಇದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಹಾಗೆ ಇನ್ನು ಎರಡನೇ ಪಾರ್ಟಲ್ಲಿ ಸಾಧ್ಯತೆ ಅಥವಾ ಪಾಸಿಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಇಂಪಾರ್ಟೆಂಟ್. ಸರಿ, ಈಗ ಅಸಲಿ ಮ್ಯಾಜಿಕ್ ಇರುವ ಜಾಗಕ್ಕೆ ಬರೋಣ. ಅದೇ ಸಾಧ್ಯತೆ ಅಥವಾ ಪಾಸಿಬಿಲಿಟಿ. ಯಾವುದೇ ಒಂದು ಕೆಲಸ ನಡೆಯುವ ಚಾನ್ಸಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಮೇ ಮತ್ತು ಮೈಟ್ ಬಳಕೆ ಆಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಯಾವುದೇ ಒಂದು ವಿಷಯ ನಡೆಯಲು ಹೆಚ್ಚಿನ ಸಾಧ್ಯತೆ ಅಂದರೆ 50%ಗಿಂತ ಜಾಸ್ತಿ ಚಾನ್ಸ್ ಇದ್ದಾಗ ನಾವು ಮೇನ ಬಳಸ್ತೀವಿ. ಅಂದರೆ ಆ ಕೆಲಸ ನಡೆಯಲು ಒಂದು ಬಲವಾದ ಕಾರಣ ಅಥವಾ ಆಧಾರ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಟ್ ಮೇ ರೇನ್ ಟುಡೇ, ಇವತ್ತು ಮಳೆ ಬರಬಹುದು. ಹೊರಗೆ ನೋಡ್ತೀರಾ, ಆಕಾಶದಲ್ಲಿ ಕಪ್ಪನೆ ಮೋಡಗಳು ಇದೆ, ಜೋರಾಗಿ ತಣ್ಣನೆ ಗಾಳಿ ಬೀಸ್ತಾ ಇದೆ. ಅಂದರೆ ಮಳೆ ಬರುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಅಲ್ವಾ? ಚಾನ್ಸಸ್ ತುಂಬ ಜಾಸ್ತಿ ಇದೆ ಮಳೆ ಬರೋದು. ಇಂತಹ ಸಮಯದಲ್ಲಿ ನೀವು ಮೇ ಬಳಸಬೇಕು. ಅಂದರೆ ಇಟ್ ಮೇ ರೇನ್ ಟುಡೇ ಅಂತ ಹೇಳಬೇಕು. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಿ ಮೇ ಕಮ್ ಟು ದ ಪಾರ್ಟಿ, ಅವನು ಪಾರ್ಟಿಗೆ ಬರಬಹುದು. ಅಂದರೆ ಅವನು ಬರುವ ಸಾಧ್ಯತೆ ತುಂಬ ಹೆಚ್ಚಿದೆ, ಬರೋದಾಗಿ ಪ್ರಾಮಿಸ್ ಮಾಡಿದ್ದಾನೆ ಅಂತ ಅರ್ಥ. ಓಕೆ, ಈಗ ಮೈಟ್ನ ಹೇಗೆ ಬಳಸೋದು ಅಂತ ನೋಡೋಣ. ನೋಡಿ, ಯಾವುದೇ ಒಂದು ವಿಷಯ ನಡೆಯಲು ತುಂಬ ಕಡಿಮೆ ಸಾಧ್ಯತೆ ಅಂದರೆ ಕೇವಲ 20% ಅಥವಾ 30% ಚಾನ್ಸ್ ಇದ್ದಾಗ ಅಥವಾ ನಮಗೆ ಗ್ಯಾರಂಟಿ ಇಲ್ಲದಿದ್ದಾಗ ನಾವು ಮೈಟನ್ನು ಬಳಸಬೇಕು. ಎಕ್ಸಾಂಪಲ್ ನೋಡಿ, ಇಟ್ ಮೈಟ್ ರೇನ್ ಟುಡೇ, ಬಹುಶಃ ಇವತ್ತು ಮಳೆ ಬರಬಹುದು. ಆಕಾಶದಲ್ಲಿ ಫುಲ್ ಬಿಸಿಲಿದೆ, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಕಪ್ಪು ಮೋಡ ಇದೆ ಅಷ್ಟೇ. ಮಳೆ ಬರೋ ಚಾನ್ಸ್ ತುಂಬ ಕಮ್ಮಿ ಇದೆ, ಆದರೂ ಬಂದರೂ ಬರಬಹುದು, ಬಿಟ್ಟರು ಬಿಡಬಹುದು ಅನ್ನೋ ಡೌಟ್ ಇರುತ್ತಲ್ಲ, ಆವಾಗ ಮೈಟನ್ನು ಬಳಸಬೇಕು. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಐ ಮೈಟ್ ಬೈ ಎ ನ್ಯೂ ಫೋನ್ ದಿಸ್ ಮಂತ್, ನಾನು ಬಹುಶಃ ಈ ತಿಂಗಳು ಹೊಸ ಫೋನ್ ತಗೊಳ್ಬಹುದು ಅಥವಾ ಖರೀದಿಸಬಹುದು. ಅಂದರೆ ನಿಮ್ಮ ಹತ್ರ ಬಜೆಟ್ ಅಷ್ಟಾಗಿ ಇಲ್ಲ, ಪ್ಲ್ಯಾನ್ ಕೂಡ ಕನ್ಫರ್ಮ್ ಇಲ್ಲ, ಚಾನ್ಸಸ್ ಕಮ್ಮಿ ಇದೆ ಅಂದಾಗ ಮೈಟ್ ಬಳಸ್ತೀವಿ. ಅರ್ಥ ಆಯ್ತಾ? ಸರಿ, ಈಗ ವಿಡಿಯೋ ಮುಗಿಸೋ ಮುನ್ನ ಒಂದು ಸಿಂಪಲ್ ರೀಕ್ಯಾಪ್ ನೋಡಿಬಿಡೋಣ. ಗೌರವಯುತವಾಗಿ ಪರ್ಮಿಷನ್ ಕೇಳೋಕೆ ಮೇ ಬಳಸಿ. ಒಂದು ಕೆಲಸ ನಡೆಯುವ ಚಾನ್ಸ್ ಜಾಸ್ತಿ ಇದ್ದರೆ ಮೇ ಬಳಸಿ. ಆ ಕೆಲಸ ನಡೆಯುವ ಚಾನ್ಸ್ ತುಂಬ ಕಡಿಮೆ ಇದ್ದರೆ ಮೈಟ್ ಬಳಸಿ. ಇಷ್ಟೇ ಸ್ನೇಹಿತರೆ, ತುಂಬ ಸರಳ ಅಲ್ವಾ? ಈಗ ನಿಮಗೆ ಮೇ ಮತ್ತು ಮೈಟ್ ನಡುವಿನ ವ್ಯತ್ಯಾಸ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ನಾನು ನಂಬ್ತೀನಿ. ಹಾಗಿದ್ರೆ ನಿಮಗಾಗಿ ಒಂದು ಸಣ್ಣ ಟಾಸ್ಕ್. ಮೇ ಅಥವಾ ಮೈಟ್ ಬಳಸಿ ನಿಮಗಿಷ್ಟವಾದ ಒಂದು ಇಂಗ್ಲಿಷ್ ವಾಕ್ಯವನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ. ನೀವು ಬರೆದ ವಾಕ್ಯ ಸರಿಯಾಗಿದೆಯೇ ಇಲ್ಲವೇ ಅಂತ ನಾನು ಖುದ್ದಾಗಿ ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಂಗ್ಲಿಷ್ ಕಲಿಯಲು ಇಷ್ಟಪಡುವ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹದೇ ಅದ್ಭುತ ಲರ್ನಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಈಗಲೇ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.